ಶ್ರೀಚಕ್ರದೊಳು ನೆಲೆಸಿ ಮಾರಣ ಕಟ್ಟೆಯೊಳು ಮೂಕದೈತ್ಯನ ವಧಿಸಿ ದೇವಿ ಮೂಕಾಂಬಿಕೆ ಬ್ರಹ್ಮಲಿಂಗೇಶ್ವರ ಸ್ಥಾಪಿಸಿದ ಕಥೆಯ ನಾನರಿವೆ. ಅಲ್ಲಿ ಒಲಿದದ್ದು ಯಾರು ಕೇಳಿದ್ರೆ ಅಮ್ಮ ಜಗನ್ಮಾತೆ ಅಂತ ಹೇಳಿದ್ರು. ನನ್ನ ಆರಾಧ್ಯ ದೇವಿ. ನಿಗಳೇ ಏನೋ ಇಲ್ಲಿವರೆಗೆ ಬಂದೆ, ನಿಮ್ಮ ದರ್ಶನ ಆಯ್ತು. ಆ ತಾಯಿಯ ದರ್ಶನ ಮಾಡಿ ಕೆಲವು ಬೇಡಿಕೊಳ್ಳುವುದುಂಟು. ಬೇಡಿಕೊಳ್ಳುವುದಾ? ಪುಣ್ಯ ಇದ್ದಷ್ಟು ಪ್ರಸಾದ. ಹಾಗೆ ಕೋಲಾಗುಣಿಯನ್ನು ಇಚ್ಛಿಸಿದ್ದೇನೆ, ಮದುವೆ ಮಾಡಿ. ಹಿಂದೆ ತಪ್ಪು. ಯಾವುದು? ನಿನಗೆ ಯಜಮಾನ ನಾನಲ್ಲ. ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿ ಇದ್ದವರೆಲ್ಲ ಯಜಮಾನರು. ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ರೂಪುರಾಶಗೊಂಡದಿದ್ರೆ ಅವರಿದ್ದಾರೆ. ಖಂಡಿತ ಹೌದಲ್ಲ? ಹಾಗತ್ತ ಅಂದರಲ್ಲಿ ಹೇಳಿದ್ದು ನಿಮ್ಮ ಹೆಸರು ಪ್ರಸಾದ ಕೊಟ್ಟು. ಪ್ರಸಾದ ಒಳ್ಳೆದು ಬಂದಿದೆಲ್ಲ. ಹೌದು, ನಿನ್ನ ಮದುವೆ ಬಂದ. ಹಾಗಾದ್ರೆ ನಾನು ಮೊದಲು ಹೇಳಿದ ಹಾಗೆ ಅವರವರ ಭಾವಕ್ಕೆ ಇದ್ದಾರೆ. ಗೊತ್ತಾಯ್ತು ತಾನೆ? ಎಲ್ಲ ನಿಮ್ಗೆ ಅನುಕೂಲ ತಕ್ಕಂತೆ ನಡ್ಕೊಳ್ಳುವುದಾ? ಅದಲ್ಲ ಮನೆಗಳು. ಈಗ ನಿಮ್ಮಲ್ಲಿ ಕೇಳ್ತೇನೆ, ಒಂದೇ ಸಮಯ ಮದುವೆ ಆಗುದಿಲ್ಲ ಆಗುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಮುಖ್ಯ ಕಾರಣ ಬೇಕಲ್ಲ. ನಾನೊಬ್ಬ ಯೋಗಿ, ನಾ ಭೋಗಿ ಅಲ್ಲ. ಈ ತೀರ್ಮಾನಕ್ಕೆ ನಾನು ಬದ್ಧನಾದದ್ದು ಇಂದು ನಿನ್ನೆಯೂ ಅಲ್ಲ. ಎಷ್ಟೋ ಕಾಲಗಳ ಹಿಂದೆ ಈ ತೀರ್ಮಾನಕ್ಕೆ ಬದ್ಧನಾದವ ನಾನು. ಬದುಕಿನಲ್ಲಿ ಹಿಂದೆ ಬಾಳದಷ್ಟು ಮುಂದೆ ಹೋಗಿಯಾಗಿದೆ ನಾನು. ಮತ್ತೆ ನಿನ್ನ ಬಾಯಿಯ ಪ್ರಪಂಚವನ್ನ ನಾನು ಕನಸಿನಲ್ಲೂ ಗ್ರಹಿಸಲಿಕ್ಕಿಲ್ಲ. ಏನು ಕಡಿಮೆ ಮೇಲೆ ನೋಡುದು? ನಿಮ್ಮನ್ನು ಸರಿಯಾಗಿ ನೋಡು. ಮುನಿಗಳಂತ ಹೇಳಿದ್ರಲ್ಲ, ಈ ಮುನಿಗಳ ಹಣೆ ಬರಲ್ಲ. ಮೊದಲು ನಿನ್ನನ್ನೇ ಲೆಕ್ಕ ಹಾಕೊಂಬರಾಯ್ತು. ಇನ್ನೊಬ್ಬರ ಕುರಿತಾಗಿ ನೀನು ಹಣೆ ಬರ ಹೇಗೆ ಅರ್ಥ ಆಗ್ತದೆ? ಸರಿ, ಮುನಿಗಳ ಸುದ್ದಿ ಹೇಳುವುದಿಲ್ಲ. ಈ ಸನ್ಯಾಸಿಗಳ ಹಣೆ ಬರ. ಸನ್ಯಾಸಗಳ ಕುರಿತಾಗಿ ಕೇವಲವಾದಿ ಆಗ್ತದೆ. ಮುನಿಗಳೇ ಸುಮ್ಮನೆ ಹೇಳಿಲ್ಲ. ಈ ಮುನಿಗಳು ಸನ್ಯಾಸಿಗಳು ಹೇಗೆ ಗೊತ್ತಲ್ಲ, ನಾವು ಸನ್ಯಾಸಿ ಸನ್ಯಾಸಿ ಅಂತ ಹೇಳಿಕೊಂಡು ತಿರುಗಾಡುವುದು ಒಳಗೊಳಗೆ ಸಂಸಾರಿಯವರು. ಅಲ್ಲಿ ಆಗಬಾರ್ದು ಅಂತ ನಿಮ್ಗೆ ಎಲ್ಲಿಯಾದ್ರೂ ಗ್ರಂಥ
ಕಾಲದಲ್ಲಿ ಸಿಕ್ಕಿದ್ದು ಉಂಟಾ? ಹಾಗೇನಿಲ್ಲ. ಈಗ ಮುನಿಗಳ ಸಾಲಿಗೆ ನೀವು ಸೇರ್ತೀರಿ, ಹಾಗಂತ ಹಿಂದೆ ಮದುವೆ ಆದವರು ಇದ್ದಾರೆ. ವಿಶ್ವಾಮಿತ್ರ, ಮೇನಕೆ, ಅತ್ರಿ, ಅನಸೂಯೆ, ಅಜಮುಖಿ ಎಂಬ ರಕ್ಕಸಿ ಹಾಗೂ ದುರ್ವಾಸರು, ಅವರೆಲ್ಲರೂ ಮುನಿಗಳೇ ಅಲ್ವಾ? ಅವರೆಲ್ಲರೂ ಮದುವೆ ಆಗಿದ್ದಾರಲ್ವಾ? ಅವರೆಲ್ಲರಿಗೂ ಮಕ್ಕಳಾಗಿದೆ ಅಲ್ವಾ? ನಿಮ್ಗೆ ಯಾಕೆ ಆಗುದಿಲ್ಲ? ನೋಡು, ದ್ವಂದ್ವಮಯವಾದಂತಹ ಪ್ರಪಂಚ. ಮದುವೆಯಾಗಿ ಸಂಸಾರಿಗಳಾಗಿ ಆಮುಖ್ಯವಾಗಿ ಅವರು ಸಾಹಿತ್ಯವನ್ನು ಪಡೆದಿದ್ದಾರೆ, ಲೋಕವಿಶಿಷ್ಟವಾದಂತಹ ಕೀರ್ತಿಯನ್ನು ಪಡೆದಿದ್ದಾರೆ. ಹಾಗಂತ ಅವರಾಗಿದ್ದಾರೆ, ನೀವ್ಯಾಕೆ ಆಗುದಿಲ್ಲ? ಇದು ನಿಮ್ಮ ಪ್ರಶ್ನೆಯೇ ಅಲ್ಲ. ಆದ್ರೂ ಒಂದೇ ಹೇಳ್ತೇನೆ, ವಿಶ್ವಾಮಿತ್ರನ ಕಥೆ ಹೇಳುವುದಾ? ಒಳ್ಳೆ ಕಥೆ ಹೇಳ್ತೇನೆ. ವಿಶ್ವಾಮಿತ್ರ ಮಹಾಮುನಿಗಳು ಘೋರವಾದಂತ ತಪಸ್ಸನ್ನು ಮಾಡುವಂತ ಸಂದರ್ಭ, ಅಲ್ಲಿವರೆಗೆ ಮೇನಕ್ಕೆ ಬಂದೋಳು ಸುಮ್ಮನೆ ಇದ್ಲ, ತನ್ನ ಸೀರೆ ಸಗಿನ ಗಾಳಿಯನ್ನು ಹೀಗೆ ಬೀಸಿದ್ಲು. ಆಗ ಮುನಿಗಳು ಏನ್ ಮಾಡಿದ್ರು, ತನ್ನ ತಪಸ್ಸನ್ನು ಬಿಟ್ಟು ಅವಳ ಜೊತೆ 25,000 ವರ್ಷಗಳ ಸಂಸಾರ ನಡೆಸಿದ್ರು. ಅದಕ್ಕೆ ಪೂರಕ ಎನ್ನುವ ಹಾಗೆ ಅವರಿಗೆ ಹೆಣ್ಮಗು ಆಗ್ಲಿಲ್ವಾ? ಈಗ ನಿಮ್ಮಲ್ಲಿ ಕೇಳ್ತೇನೆ, ಆ ವಿಶ್ವಾಮಿತ್ರನಿಗೆ ಹೆಣ್ಮಗು ಆಗಿದೆ ಅಂತ ಆದ್ರೆ ಈ ಕೋಲವನಿಗೆ ಒಂದು ಗಂಡು ಮಗು ಬೇಡವಾ? ಗೊತ್ತುಂಟು ನನಗೆ ಆ ಕಥೆ, ಪೂರ್ತಿ ಕೇಳಲಿಲ್ಲ ನೀನು. ಬದುಕಿನಲ್ಲಿ ಏನೇನೊಂದು ಎದುರಿಸುವುದಕ್ಕೆ ಸಿದ್ಧನಾದವನು. ಒಂದು ಮಾತು ಹೇಳ್ತೇನೆ, ನೆನ್ಪಿಟ್ಕೋ. ಎಂತದ್ದು? ತಲೆಯಲ್ಲಿ ಕೂದಲಿದ್ದವನಿಗೆ ಉದುರ್ತದೆ ಎನ್ನುವಂತ ತಲೆ ಬಿಸಿ ಇರ್ತಾರೆ. ತಲೆಯವನಿಗೆ ಹೋಗೊಂಡು ಬದುಕಿನಲ್ಲಿ ನಾನು ನನ್ನದು ಎನ್ನುವಂತ ಯಾವುದೇ ವ್ಯಕ್ತಿಯ ಸ್ವಾರ್ಥವಲ್ಲ, ಹಿಂದಿಟ್ಟುಕೊಂಡು ಬದುಕುವಲ್ಲ. ಜಗನ್ನಾಥ ಯಾರಾಗಲೇ ನನ್ನ ಬದುಕಿನ ಧೋರಣೆ ಎಂಬ ಮಾನಸಿಕ ಪತ್ರದಲ್ಲಿ ತಲೆ ಕಲಿತಾ ಇದ್ದವ ನಾನು. ಆಗ ಹೆಣ್ಣುವ ಕಾರಣಕ್ಕಾಗಿ ನಾನು ತಾಳ್ಮೆಯಿಂದ ವ್ಯವಹಾರ ಮಾಡಿದ್ರೆ ಕರ್ತವ್ಯ ನೀನು. ನಾನು ತಾಳ್ಮೆಯಿಂದ ಮಾತಾಡಿದ್ದೇನೆ. ನೀನು ಯಾರು ಹೇಳುವುದನ್ನು ತಿಳಿಯದೆ ಅಂತ ಏನ್ ಮಹಾ ನೀನ ಮಹಾರಾಣ್ಯಪುರ ಅಧಿಕಾರಿ ಕಮ್ಮಾಸನ ತಂಗಿ ನಮ್ಮನ್ನ ಮೋಸ ಮಾಡೋದಕ್ಕಾಗಿ ಮಾಡಿಕೊಂಡು ಬಂದಿರುವಂತಹ ದ್ವೇಷ ಇದರಿಂದದ್ದು. ಅಧಿಕ ಫಲಂ. ತಪ್ಪು ಮಾಡುವವರಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ನೀನು ಮಾಡುವಂತ ಕ್ಷಮೆ ಅಪರಾಧಕ್ಕೆ ನಿನ್ನ ಅಹಂಕಾರವನ್ನು ಇಳಿಸ್ತೇನೆ. ಕಾಮದಾಸೆಯನ್ನು ನಿನ್ನನಿಗೆ ಬಂದದ್ದು ನಾನು. ನನ್ನ ಕಾಮದಾಸೆಯನ್ನು ತೀರ್ಚಿ ಅದನ್ನು ಬಿಟ್ಟು ಶಾಪವನ್ನು ಕೊಟ್ಟೆ. ತಪ್ಪು ಮಾಡಿದವರು ನಾನು ಒಪ್ಪಿಕೊಡ್ತೇನೆ. ನನಗೆ ಕೊಡುವುದಾಗಿದ್ದು ಶಾಪ. ಆದ್ರೆ ನೀನು ಕೊಟ್ಟ ರೀತಿ ಹೇಗೆ? ಇಡೀ ಅಸುರತ್ವವೇ ನಾಶವಾಗಿ ಹೋಗಲಿ ಎನ್ನುವಾಗ ಶಾಪವನ್ನು ಕೊಟ್ಟೆ ಅಲ್ಲ. ನಿನ್ನಂತ ಪೂರ್ವಪುತ್ರ ಹುಟ್ಟಿದ್ದಕ್ಕೆ ಅವರಿಗೂ ಪ್ರಾಯಶ್ಚಿತ್ತು ಬಿಡ್ಲಿಕ್ಕಿಲ್ವೋ? ನೀನು ಹೇಳಿದ ಹಾಗೆ ನನಗೂ ಹೇಳಬೇಕು ಕೇಳಬೇಕು ಇದ್ದಾನೆ. ಮಹಾರಾಣ್ಯಪುರದ ಅಧಿಕಾರಿಯಾದ ಕೌಮಾಸುರ ತಂಗಿ ಮೈದಾನ ಅಂತ ಹೇಳಿದ್ರು. ಸಾವಿರ ಸುಳ್ಳನ್ನು ಹೇಳಿ ಒಂದು ಮದುವೆ ಮಾಡುತ್ತಾರೆ. ಹಾಗಾಗಿ ಆನೆಲೆಯಲ್ಲಿ ನಿನ್ನಲ್ಲಿ ಹೇಳಿದ್ದು ಒಂದು ಮಾತು ಹೇಳ್ತೇನೆ ಕೇಳು. ಇಷ್ಟು ಮಾಡ್ತೀಯ ಅಂತ ಸುಮ್ಮನೆ ಬಿಡುವುದಿಲ್ಲ. ಏನ್ ಮಾಡ್ತೀನಿ? ಹೋಗ್ತೇನೆ ಅಣ್ಣನಲ್ಲಿ ವಿಚಾರವನ್ನು ಹೇಳ್ತೇನೆ. ಹಾಗಂತ ಇಲ್ಲಿ ನಡೆದ ವಿಚಾರ ಹೇಳೋದಲ್ಲ. 1ಕ್ಕೆ 9 ಮಾಡಿ 9ಕ್ಕೆ 90 ಮಾಡಿ ಅಣ್ಣನಲ್ಲಿ ಹೇಳಿ ನಿನ್ನ ಕಟ್ಟಕ್ಕೆ ಹುಟ್ಟದ್ದು ಸೀರೆ ಅಲ್ಲ, ತೊಟ್ಟದ್ದು ಬರೆ ಅಲ್ಲ, ಇಷ್ಟು ಮಾಡಿದ್ರೆ ಹೆಣ್ಣು ಸುಳ್ಳ. ಹದಿನಾರಲ್ಲಿ ಮಾಂಸವನ್ನು ಮಾತ್ರ ತಿಂದಿತ್ತು, ಹುಚ್ಚಿ ಹಿಡಿದವರಲ್ಲಿ ಮಾಂಸವನ್ನು ತಿಂದಿತ್ತು, ಮನುಷ್ಯರ ಹಿಡಿಯಿತು. ಇವರಿಗಾದಂತಹ ಪರಿಸ್ಥಿತಿ. ಒಂದು ಕಲೆ ಒಳ್ಳೆದುಂಟು, ಕಂಠಬಲ. ಎಷ್ಟು ಬೇಕಾದ್ರೂ ನೋಡ್ತಾನೆ. ಹೋಗಲಿ, ಅದು ಬಹಳ ಬುದ್ಧಿವಂತ ನೋಡಿ. ನಮ್ಮಲ್ಲೆಲ್ಲ ಎದುರಿನ ಬಾಗಿಲು ಬಹಳ ದೊಡ್ಡದು, ಹಿಂದಿನ ಬಾಗಿಲು ಬಹಳ ಸಣ್ಣದು. ಇಲ್ಲಿ ಹಾಗಲ್ಲ, ಹಿಂದಿನ ಬಾಗಿಲು ಬಹಳ ದೊಡ್ಡದು, ಎದುರಿನ ಬಾಗಿಲು ಬಹಳ ಸಣ್ಣದು.
ಯಾಕದು? ಹಿಂದಿನವಾಗ ಇಷ್ಟು ತೋಟ ಯಾಕೆ ಇಟ್ಕೊಂಡು ನಮ್ ಜಾತಿಯವರು ಬಂದ ಸುದ್ದಿ ಕೇಳಿದಾಗ 33 ಕೋಟಿ ದೇವತೆಗಳು ಒಟ್ಟಿಗೆ ಓಡುವುದಕ್ಕೆ ಹೊರತವ್ರು ಬದಲಿಟ್ಕೊಂಡಿದ್ದಾರೆ. ಹೋಗ್ಲಿ, ನನಗೆ ಬೇಕಾದದ್ದು 4 ವಿಷಯ. ಇದನ್ನು ಪ್ರತಿಮೆಯಲ್ಲಿ ವಶ ಮಾಡಿಕೊಂಡು ಕಾಪಾಡ್ಬೇಕಾಗ್ತದೆ. ಯಾಕೆ ಸ್ವಾಮಿ? ಅವ ಈಗ ಕಾಮ ಉದ್ರೇಕದಲ್ಲಿ ಇರ್ತಾನೆ. ನಾನ್ ಬಿಟ್ಟ ಬಾಣ ಹತ್ತಿ ಇಲ್ಲ, ಅವರು ಇವರು ಅಂತ ಯೋಚನೆ ಮಾಡುದಿಲ್ಲ. ಸತ್ಯ ಹೇಳ್ಬೇಕು. ಆ ಸಂದರ್ಭದಲ್ಲಿ ಒಂದು ಕಂಬಕ್ಕೆ ಸೀರೆ ಉಡಿಸಿದ್ರು ಸಾಕಾಗ್ತದೆ. ಹೆಣ್ಣು ವರ್ಷ ಒಪ್ಪುವುದೇ. ಹಾಗಾದ್ರೆ ಇವತ್ತು ರಮೇಶ ತಪ್ಪಲ್ಲ. ಹಾಗಾಗಿ ಆ ಕಡೆಯಲ್ಲಿ ಇರು. ಎಂಥದ್ದು ಸುಂದರ ನೋಡ್ಲಿಕ್ಕೆ ಹಾಗೆ ಸ್ವಾಮಿ. ಹಾಗಾದ್ರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ನೋಡಿ. ಹೌದಪ್ಪ, ಏನಾಯ್ತು? ಈ ಪ್ರಪಂಚದಲ್ಲಿ ರೂಪಾದಿ ಸೃಷ್ಟಿಗಳಿಲ್ಲ. ಯಾರು? ವಸಂತ ಪವಿತ್ರವಾದ ಪಾದಕ್ಕೆ ಒಲಿಸಿಕೊಂಡಿದ್ದೇನೆ. ಮಂತ್ರಿ ಹಣ್ಣ ಸಭೆಗೆ ಬರಲಿ ಎನ್ನುವ ಕರೆ ಕರೆಕ್ಟ್ ಓಡಿ ಬಂದಿದ್ದೇನೆ. ನಿನ್ನ ಮಾತೇ ಮಾರಾಟಿಗೆ ಆಯಿತು. ಹೌದಾ? ಹೌದೇನು? ಏನು ಹಿಂದೆ ಬಂದವರೆಲ್ಲ ಹೊಂದಿ ಹೋಗಿದ್ದಾರೆ ಎಂಬ ವಿಚಾರ ನಿನ್ನಿಂದ ನಾನು ಕೇಳಿ ತಿಳಿಯಬೇಕು. ಯಾರಿಂದ ಆಯಿತು, ಹೇಗಾಯಿತು? ಅಲ್ಲಿ ವಿಶೇಷವಾಗಿರುವುದೇ ಹೊಂದಾಣಿಕೆ. ಹೊಂದಾಣಿಕೆ ಇಲ್ಲದೆ ಇದ್ರೆ
ಕಷ್ಟವೇ ಅಲ್ವ? ಹೌದಪ್ಪ. ಕೌಮಾಸುರ, ನಿನ್ನ ವಿಚಾರವಾಗಿ ಪ್ರಚಾರ ಬೇರೆ ಏನೂ ಅಲ್ಲ. 3 ಲೋಕಕ್ಕೆ ಅಧಿಕಾರಿ ನೀನಂತೆ. ಅಷ್ಟು ಮಾತ್ರವೇ ಅಲ್ಲ, ಸುರಪುರವನ್ನು ವಶ ಮಾಡಿಕೊಂಡ ಕಾರಣ ಸುರಪುರವನ್ನು ವಶ ಮಾಡಿಕೊಂಡವಂತೆ. ಆದ್ರೆ ನಿನ್ನಿಂದ ಪೆಟ್ಟು ತಿನ್ನಂತ ಇಂದ್ರಿಯ ಸಭೆ ಪಟ್ಟ ಸಂದರ್ಭದಲ್ಲಿ ಎದೆಗೊಟ್ಟು ಹೋರಾಟ ಮಾಡಿ ಜಯವನ್ನು ಒಲಿಸಿಕೊಳ್ಳುವ ಯೋಗ್ಯತ ಸಂಪನ್ನ ಈ ವೇತ್ರಾಸುರ ಸಿದ್ಧಗಳನ್ನು ಬಗ್ಗಣಿದ ಒಯ್ದುವೆ ರವಿಯ ಕೇಳು ಕೇಳು ಸತಿಯ ಕೇಳು यारे बड़ी बार यारे बड़ी बारे
ಸುರಪತಿ ಬೇಡು ಶಕ್ತಿಗಳು ಸೇರಿ ಏಕಶಕ್ತಿಗಳಾಗಿ ನಿಮ್ಮ ಕಣ್ಮುಂದೆ ಕಾಣಿಸಿಕೊಂಡಿದ್ದೇವೆ ಮಕ್ಕಳೇ. ದುಷ್ಟನಾಗಿರುವಂತ ಕಂಹಾಸುರನಿಂದ ನಿಮ್ಮ ಬಳಿಗೆ ಉಪಟಳ ಎಂಬುದಾಗಿ ಹೇಳ್ತಿದ್ದೀರಲ್ವಾ ಮಕ್ಕಳೇ? ಮಾತಿಗೆ ಒಪ್ಪಿ ಸುಮ್ಮನೆ ನಡೆದ್ರಾಯ್ತಲ್ವಾ? ಇಲ್ಲದೆ ಹೋದಲ್ಲಿ ಅಷ್ಟ ಕಾಲಗಳಲ್ಲಿ ಅಷ್ಟಾಯುಧವನ್ನು ಧರಿಸಿ ಸಿಂಹ ವಾಹಿನಿಯಾಗಿ ಹೋಗಿ ನಾನೇ ಆತನನ್ನು ವಧಿಸ್ತೇನೆ. ಅಲ್ಲಿಯವರೆಗೆ ಕೋಲಾರದ ಜ್ಯೋತಿರ್ಲಿಂಗ ಒಡೆಯ ಬ್ರಹ್ಮಲಿಂಗೇಶ್ವರನೇ ಜಯ ಜಯ ಮೊದಲಾಗಿ ಎನಗೊಂದು ದೇವಾಲಯ ರಚಿಸಿ ನಿರತ ಪೂಜೆಗೆ ವಿಪ್ರರನ್ನು ನೇಮಿಸಿ